ನಮಸ್ಕಾರ. ನಮಸ್ಕಾರ ಮೇಡಮ್. ಹಾ, ಹೇಳಿ, ಏನ್ ಸಮಸ್ಯೆ ಇತ್ತು ಅಂತ ಬಂದಿದ್ರಿ? ಆಕ್ಚುಲಿ ನನಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ. ಆರೋಗ್ಯ ಬಂದ್ಬಿಟ್ಟು ನನಗೆ ಯಾವಾಗ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು. ಹಂಗಾಗ್ಬಿಟ್ಟು ನಾನು ಒಂದ್ ಕಡೆ ತೋರಿಸಿದಾಗ ಗೊತ್ತಾಗಿದ್ದು ಅದೇ ಮೇನ್ ಮಾಟ ಮಂತ್ರದ್ದು. ಅದು ಬಿಟ್ಬಿಟ್ರೆ ಇನ್ನೊಂದು ಯಾವುದು ಮದ್ದಿಡಿದೊಂದು ಮಾಟ ಮಂತ್ರದೊಂದು ಅಂತ ಹೇಳಿದ್ರಿ. 100% ಅದು ಜರುಗಿದೆ. ಆಕ್ಚುಲಿ ಇದಕ್ಕೂ ಮುಂಚೆ ಒಂದ್ಸಲಿ ಆಗಿತ್ತು ನನಗೆ ಮಾಟ ಮಂತ್ರದ್ದು. ಅವಾಗ ಬೇರೆ ಕಡೆ ತೋರಿಸಿದ್ದೆ, ಅವಾಗ ಕ್ಲಿಯರ್ ಆಗಿತ್ತು. ಮತ್ತೆ ತಿರ್ಗಾ ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಹಂಗಾಗಿ ಒಂದು 2 ವರ್ಷದಿಂದ ಮತ್ತೆ ಹೆಲ್ತ್ ಅಪ್ಸೆಟ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ನಿಮ್ ಕಡೆ ತೋರಿಸಿದ್ಮೇಲೆ ಒಂದು 50% ಈಗ ರೆಡ್ಯೂಸ್ ಆಗಿದೆ ಆಲ್ರೆಡಿ. ನರಗಳೆಲ್ಲ ಎಳೆಯೋದು ಅದೆಲ್ಲ ಆಗ್ತಾ ಇತ್ತು ನನಗೆ. ಅದೆಲ್ಲ ಕಡಿಮೆ ಆಗಿದೆ ಈಗ. ಹಂಗಾಗ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಆಫೀಸಲ್ಲಿ ಏನಂದ್ರೆ ಮೇನ್ ಆಫೀಸ್ ಬಿಟ್ಟು ಹೋಗ್ಬಿಡ್ಬೇಕಲ್ಲ. ಏನಾಗುತ್ತೆ ಅಂದ್ರೆ ಆಫೀಸಲ್ಲಿ ಟೆನ್ಷನ್ ಆಗೋದು, ಯಾರಾದ್ರೂ ಹೈಯರ್ ಅಥಾರಿಟಿ ಬಂದಾಗ ಸುಮ್ಮನೆ ಟೆನ್ಷನ್ ಆಗೋದು, ಇದೆಲ್ಲ ಆಗೋದು ಸ್ವಲ್ಪ ರೆಡ್ಯೂಸ್ ಆಗಿದೆ ಈಗೆಲ್ಲ. ಅದು ಚೆನ್ನಾಗಿ ಆಗ್ತಾ ಇದೆ. ಒಟ್ಟದೆ ಈಗ ಫ್ಯಾಮಿಲಿ ಅಂದ್ರೆ ಈಗ ನಿಮ್ ಪರ್ಸನಲ್ ವಿಷಯಗಳಲ್ಲೂ ಕೂಡ ಅಷ್ಟೇನೆ ಎಲ್ಲ ಸುಮಾರು ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಆಲ್ರೆಡಿ ಒಂದು 12 ಇಯರ್ಸ್ ಇದ್ದಂಗೆ ಸ್ಟಾರ್ಟ್ ಮಾಡಿದಾರೆ ಅವರು. ಅದು ನನಗೆ ಗೊತ್ತಾಗಿದ್ದು 25-26 ಇಯರ್ಸ್ ಅಲ್ಲಿ. ಅದೆಲ್ಲ ಫುಲ್ ಆಲ್ಮೋಸ್ಟ್ ಆಲ್ ಬಾಡಿ ಎಲ್ಲ ವೀಕ್ ಆಗಿತ್ತು, ಆತರ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಅಲ್ಲಿ ತೋರಿಸಿದಾದ್ಮೇಲೆ ಮಾಮೂಲಿ ರಿಕವರಿ ಆಯ್ತು. ಮತ್ತೆ ಊರ್ಗಡೆ ಹೋಗ್ಬಿಟ್ಟು ನಾನು ವಾಪಸ್ ಬಂದೆ. ಇದೆಲ್ಲ ಡಿಸ್ಕಂಟಿನ್ಯೂ ಮಾಡಿ M.Tech ಪ್ಲಸ್ ಎಜುಕೇಶನ್ ಮಾಡ್ತಾ ಇದ್ದೆ, ಪ್ಯಾರಲಲ್ ಆಗಿ ಇದನ್ನು ಮಾಡ್ತಾ ಇದ್ದೆ, ಜಾಬ್ ಮಾಡ್ತಾ ಇದ್ದೆ. ಎರಡೂ ಬಿಟ್ಬಿಟ್ಟು ಊರ್ ಕಡೆ ಹೋಗಿ ಮತ್ತೆ ವಾಪಸ್ ಬಂದು ಜಾಬ್ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಮುಂದುವರಿತಾನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಎಲ್ಲ ಅಷ್ಟೇ. ಈಗ ಮದುವೆ ಆಗಿತ್ತು, ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಈಗ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಆಗ್ತಾ ಇದೆ. ಅದೇ ಜಾಬ್ ಈಗ ಎಲ್ಲೋ ಒಳ್ಳೆ ಕಡೆ ಆಗಿದೆ ಅಂತ ಗೊತ್ತಾಯ್ತು ಅವ್ರಿಗೆ, ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಅದ್ ಬಿಟ್ಬಿಟ್ಟು ಏನು ಇಲ್ಲ ಅಂತ ಇರ್ಬೇಕು, ಆತರ ಮಾಡ್ತಿದ್ದಾರೆ. ಈ ಸೆಕೆಂಡ್ ಟೈಮ್ ಆಗ್ತಾ ಇರೋದು. ಏನಿಲ್ಲ, ಈಗ ನಾನು ಹೇಳ್ಕೊಡ್ತೀನಿ ಕೆಲವೊಂದೆಲ್ಲ, ನೀವು ಅದೇ ಥರನೇ ಮಾಡಿ. ನಿಮ್ಮ ಎನರ್ಜಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಅದಾದ್ಮೇಲೆ ಈಗ ಹೀಲಿಂಗ್ ಸೆಷನ್ ಹೆಂಗಿದ್ರು ತೆಗೆದುಕೊಳ್ತಾ ಇದ್ದೀರಲ್ವಾ, ಇದರಿಂದನೂ ಎಷ್ಟೋ ರಿಕವರಿ ಆಗುತ್ತೆ. ಈಗಲೇ ಒಂದು 3 ಸೆಷನ್ ಆಯ್ತಲ್ವಾ ನಿಮಗೆ ಆನ್ಲೈನಲ್ಲಿ ತೊಗೊಂಡಿದ್ದು? ಹಾಂ, ಆಗಿದೆ ಅಲ್ವಾ? ತುಂಬ ಫ್ರೀ ಅಂತ ಅನಿಸುತ್ತೆ. ಒಂದೊಂದು ಟೈಮ್ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೆಲ್ಲ ನಿಮಗೇನೋ ಒಂಥರ ಸ್ವಲ್ಪ ಲೆಫ್ಟ್ ಸೈಡ್ ಜಾಸ್ತಿ ನನಗೆ ಇದು ಇರುತ್ತೆ, ಏನಾದ್ರು ವೀಕ್ನೆಸ್ ಇರೋದು, ನರ ಎಳೆಯೋದು ಆಗ್ತಾ ಸ್ವಲ್ಪ. ಅದೇನೆ, ಈಗ ನೋಡೋಣಂತೆ, ಚೆಕ್ ಮಾಡೋಣ ಏನಾಗಿದೆ ಅಂತೇಳಿ. ಇನ್ನೂ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಈಗ ಗುಣ ಆಗುತ್ತೆ. ಸ್ವಂತದವರೇ ಈ ತರ ಮಾಡ್ಬಿಟ್ರೆ ಯಾರಿಲ್ಲ, ಹೊರ್ಗಡೆಯವ್ರು ಯಾರು ಮಾಡೋ ಎಲ್ಲ ಸ್ವಂತ ಆಸ್ತಿ ವಿಷಯಕ್ಕೋಸ್ಕರ ಮಾಡಿರೋದು. ಗೊತ್ತು ಯಾರು ಮಾಡಿದಾರೆ ಅಂತ, ಬಟ್ ಏನಂದ್ರೆ ಅವೆಲ್ಲ ಹೊರಗಡೆ ಹೇಳಕ್ಕೂ ಆಗಲ್ಲ. ಹೌದು. ಈಗ ಪ್ರೂಫ್ನು ಇರೋದಿಲ್ಲಲ್ಲ ಹೇಳೋದಕ್ಕೆ. ಪ್ರೂಫ್ ಇಟ್ಕೊಂಡು ಹೇಳಿದ್ರು ಕೂಡ ಅದು ವಾದನೂ ಮಾಡ್ತಾರೆ. ನಾವು ತಪ್ಪೇ ಮಾಡಿಲ್ಲ ಹಾಗೆ ಹೀಗೆ ಅಂತೇಳಿ. ಹಂಗೆ